ಹಾಕಿ ಕೊಟ್ಟು ಬಂದ್ಲಲ್ಲ ನಿಮ್ಮ ಅಕ್ಕಗೆ ಯಾಕೆ ಬುದ್ಧಿ ಇಲ್ಲ? ಅಲ್ಲೂ ಇಲ್ಲಿ ಓಡಾಡ್ತಾಳೆ. ಒಂದು ಲೋಟ ಕಾಪಿ ಕೊಡಿ, ಒಂದು ಲೋಟ ನೀರು ಕೊಡಿ ಅಂಬರ್ಲಿ ದಿಕ್ಕಿಲ್ಲ ನೋಡಿ. ಅತ್ಲಾಗಿತ್ಲ ಓಡಾಡ್ತಾಳೆ. ರಮ್ಮಯ್ಯ ಒಂದಿಟ್ಟು ಕುಕ್ಕ ಅಂತಲ್ಲ ಒಮ್ಲಿಲ್ಲ. ನಾನು ನೋಡ್ತಾ ಇದ್ದೀನಲ್ಲ ಯಾವ ಪದ್ಮ ಎಂತಾಳು. ನಾನು ನಾಳೆ ನೋಡಿದ್ದೀನಿ. ಅಲ್ಲ ನಿಮ್ಮ ಅಕ್ಕಗೆ ಯಾಕೆ ಬುದ್ಧಿ ಇಲ್ಲ? ಏನಂತ ಶ್ರೀಮಂತರ ಮನೆ ಸಿಕ್ಕವಳು ಅವಳು? ಇಲ್ಲ ಕಣತ್ತೆ, ಯಾತ್ರದು ಇಲ್ಲ. ಅಲ್ಲಿ ಬದನೆಕಾಯಿ ಅತ್ತೆ ಆತಿಲ್ಲ ಅಂತ ಮದುವೆ ಆಗ್ಯವಳೆ. ಅಲ್ಲೇನೇ ಆತು ಇಲ್ಲ. ನಾನು ಹೋಗಿದ್ನಲ್ಲ, ಯಪ್ಪ ಎಡ್ರಾಕ್ ಸರ್ ಬರಲಿಲ್ಲ. ಥೂ ಅಯ್ಯಪ್ಪ, ನಾನು ಇರೋಕ್ಕಾಗಲ್ಲ ಕಣತ್ತೆ. ನಾನೇ ಅವಳಿಗಿನ್ನ ಚೆನ್ನಾಗಿರೋದು ಇವಾಗ. ಹೇಳ್ಬೇಕಂತಂದ್ರೆ ನಮ್ಮ ಅತ್ತೆ, ನಮ್ಮ ಮಾಮ, ನನ್ನ ಮೈನ್ನ ಎಲ್ಲರೂ, ನನ್ನ ಗಂಡ ಇವತ್ತೆಲ್ಲರೂ ಚೆನ್ನಾಗಿ ದುಡಿತಾರೆ, ಚೆನ್ನಾಗಿದ್ದೀವಿ. ಏನಕ್ಕೋ ಒಟ್ಕೋ ಬಟ್ಕೋ ಆಗಿರ್ಬೋದು, ಯಾವುದೇ ಏನೋ ದ್ರೋಹ ಇಲ್ಲ. ಒಂದಿಷ್ಟು 4 ಕಾಸು ದುಡ್ಡು ಮಾಡ್ಕೊಂಡಿದ್ದೀವಿ. ಯಾವುದ್ರಾಗೇನು ದುಡ್ಡಾಗೂ ಏನು ಕಮ್ಮಿ ಇಲ್ಲ. ಎಲ್ಲದ್ರಾಗೂ ಚೆನ್ನಾಗಿದ್ದೀವಿ. ಆದರೆ ಅಲ್ಲಿ ಅವಳಿಗೆ ಬಟ್ಟೆಗೂ ಬಣ್ಣಾಟ ಕಣಕ್ಕ. ಅವಳು ಬ್ರ್ಯಾಂಡೆಡ್ ಬಟ್ಟೆ, ಬ್ರ್ಯಾಂಡೆಡ್ ಚಪ್ಪಲಿ ಹಾಕೊಂತೀನಿ ಅಂತ ಹೋದ್ಲು. ಅಲ್ಲಿ ಪುಟ್ಪಾತ್ನಾಗಳ ತರಕ್ಕೆ ದುಡ್ಡಿಲ್ಲ ನನಗೆ ಇರೋದು. ನಾನು ಹಂಗೆ ಅನ್ಕೊಂಡು ಇಬ್ಬರು ಹೋಗಿ ಕೇಳಿದ್ರೆ ಕೊಡಾರು ಅಂತ. ನೋಡಮ್ಮ, ಇಬ್ಬರು ಒಂದಾಗ ಹೋಗಿ ಘನವಾಗಿ ಕೇಳ್ಬೋದಾಗಿತ್ತು. ಅವಳಿಗೆ ನೀನು ಹೆಚ್ಚಾಗೈತಂತೆ. ಇವಳಿಗೆ ಸ್ವಾತಿಗೆ ಬುದ್ಧಿ ಇಲ್ಲ ತಗ. ನೋಡು, ಇತ್ಲಾಗಿಂದ ಅತ್ಲಾಗೆ ಓಡಾಡ್ತಾ ಇದ್ದಾಳೆ. ಯಾರು ಕರೆಯಲ್ಲ. ನೀರು ಹೋಗ್ಲೇಳು, ನಾನು ಕರೆಯಲ್ಲ. ಇಬ್ಬರು ಒಂದಾಗಿ ನಾವು ಕೇಳಿದರೆ ನಮ್ಮಮ್ಮ ಕೊಡ್ದಂಗಂತೂ ಇರ್ತಿರ್ಲಿಲ್ಲ. ಅಲ್ಲ ನೋಡಿ, ಎಷ್ಟು ಇರಬೇಡ ಇವಳಿಗೆ. ಹೋಗ್ಲಿ ಸುಮ್ಮನೆ ಇವಳನ್ನ ಮಾತಾಡ್ಸೋದೇ ಅಲ್ಲ. ಒಂದು ಲೋಟ ಕಾಪಿ ನೀರನ್ನು ಕೊಡಲ್ಲ, ಕರೆಯೋದು ಇಲ್ಲ. ಇವಳು ಯಾಕೆ ಅತ್ಲ ತಿರ್ಕೊಂಡು ನಾನು ನೋಡಿ ನಾನೇನೇನು ಮಾತಾಡ್ಸೋಕೆ ಹೋಗಲ್ಲ. ಇವಾಗ ಒಂಥರ ದೌಲತ್ ಬಂದ್ಬಿಟ್ಟೈತಿ ಇವಳಿಗೆ. ಅಯ್ಯೋ, ಇವಳು ನಮ್ಮ ಅಕ್ಕ ಇವಾಗ ಇನ್ನೇನು ಆಯ್ತು ಇಲ್ಲ ಅಂತೇಳಿ ಎಲ್ಲ ಬಂದು ನೋಡ್ಕೊಂಬಂದಲ್ಲ. ಒಂಥರ ಇವಳಿಗೆ ಜಂಬ ಬಂದ್ಬಿಟ್ಟೈತಿ. ಯಾಕೆ ಅನ್ನ ಮಾತಾಡ್ಸಿ ಏನಾಗೋದೇನೈತೆ? ನಮ್ಮ ಜೀವನ ನಾವು ನೋಡ್ಕೋಬೇಕು, ನಮ್ಮ ದೊಡ್ಡಮೆ ನಾವು ಮಾಡ್ಕೋಬೇಕು. ಯಾರು ಮಾತಾಡ್ಸಿದ್ರೆ ಏನಾಗಂಗಿಲ್ಲ. ಎಲ್ಲ ಯಾತು ಇಲ್ದಾವೆ ಕಣತೆ. ಎಷ್ಟೋ ಐತೆ ಅಮ್ಮಂಗೆ ಕುಣಿತಾವೆ. ಇರೋ ಅಂತಾರು ಯಾವತ್ತೂ ಒಬ್ಬಲ್ಲ ತಗ್ಗಲ್ಲ. ಈಗ ಇಲ್ದಾವೇನಿ ತುಂಬಿದ ಕೊಡ ತೊಳ್ಕಲ್ಲ ಅಂತಾರಲ್ಲ, ಹಂಗೆ ಇರೋ ಅಂತಾರೆ ನೋಡಿ. ನಮ್ಮ ಅಂತಾರೋ ಬೇಕು ಯಾಕೆ ಕಳಿತೀವಿ ಅಂತಾರೆ. ಇಲ್ದಂತವೆ ಯಾತು ಇಲ್ದಂತವೆ ಮತ್ತೆ. ಹೆಂಗೆ ಏನೋ ಐತೆ ಅಮ್ಮಂಗೆ ಒಂದು ಲೆವೆಲ್ ತೋರಿಸ್ತವೆ. ಎಲ್ಲರ ತಗ ಒಳ್ಳೆಯವ್ರು ಅನ್ನಿಸ್ಕೋಬೇಕು ಅಂತ ಉಪ್ತವೆ. ಏನು ಯಾರು ಕೊಡಲ್ಲ ಬಂದು. ಏನು ಕಷ್ಟ ಸುಖ ಆಯ್ತು ಅಂತಂದರೆ ಯಾರೇನು ಬಂದು ತೋರಿಸಲ್ಲ. ಏನೋ ಒಂದು ನಿನ್ಗೆ ಏನೋ ಇಲ್ಲ ಅಂತಂದರೆ ಯಾರು ಕೊಡ್ಸೋದು ಇಲ್ಲ, ಏನೋ ಕೊಡೋದು ಇಲ್ಲ. ಇಲ್ದಾವೆ ಮತ್ತೆ ಹಂಗೆ ಮೆರಿತಿರ್ತಾವೆ. ಎಷ್ಟೋ ಐತೆ ಅಮ್ಮಂಗೆ. ನಾನು ಬರೋದು ನೋಡಿ ಅಂಕ್ಳು ಮಾತಾಡಿದ್ರು ಮಾತಾಡ್ಲಳು ಬಿಡು. ಅಂಬ್ಲಳು ಅಂಬದಕ್ಕೆಲ್ಲ ಒಳ್ಳೇದಕ್ಕೇನೆ. ನಾನು ಸುಮ್ಮನೆ ಹೋಗ್ತೀನಿ. ನಾನು ಏನು ಮಾತಾಡಲ್ಲ. ಅವಳು ಜಗಳ ಮಾಡಬೇಕು ಅಂತ ಬಂದು ಮಾತಾಡ್ತಾಳೆ. ನಾನು ಜಗಳನೂ ಮಾಡಲ್ಲ. ನಾನು ಏನು ಮಾತಾಡೋದಿಲ್ಲ. ಸುಮ್ಮನೆ ಹೋಗ್ಬಿಡ್ತೀನಿ. ನನ್ನ ಪಾಡಿಗೆ ನಾನು ಹೋಗ್ತೀನಿ. ಅವಳು ಏನೋ ಅನ್ಕೊಂಬಳೆ, ನಾನು ಅಂಬ್ಲಳು. ನನ್ನ ಚೆನ್ನಾಗಿರೋದು ನೋಡಿ ಇವಾಗ ಹೊಟ್ಟೆ ಅವ್ರಿಗೆ ಕಾಣತ್ತೆ ಅವಳಿಗೆ. ಇವಳು ಒಳ್ಳೆ ಮನೆಗೆ ಮದುವೆ ಆಗ್ಬಿಟ್ಲಲ್ಲ. ಇಲ್ಲೇ ಅತ್ತೆ ಮಗನ ಮದುವೆ ಆಗಿ ಚೆನ್ನಾಗಿದ್ದಾಳಲ್ಲ. ಅಪ್ಪ ಅಮ್ಮನ ಪ್ರೀತಿ ಎಲ್ಲ ಸಿಗುತ್ತಾ ಏನೋ ಇವಳಿಗೆ ಅಂತ ನೋಡಿ ಹೊಟ್ಟೆ ಅವ್ರಿ. ಹೆಂಗೆ ಹೋಗ್ತಾಳೆ? ಮಾತಾಡ್ಸಂಗೆ ಇಲ್ಲ. ಇಲ್ಲೇ ನಿಂತ್ಕೊಂಡ್ರು. ಬಿಡು, ಕರಿಯಕ್ಕೆ ಹೋಗ್ಬೇಡ, ಸುಮ್ಮನೆ. ಏನದಕ್ಕೆ ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ, ಅವಳು ನಮ್ಮ ಅಕ್ಕ. ಇಬ್ರು ಹೋಗಿ ಕೇಳಿದ್ರೆ ನಮ್ಮ ಅಮ್ಮೆಯರು ಬ್ಯಾಂಡ್ ಕೊಡೋರು. ಅವಳು ಸೈನ್ ಹಾಕೊಟ್ಟು ಅದೇ ಓದ್ಲಲ್ಲ, ಅದಕ್ಕೆ ಬೈಕ್ ಅಂತ ಇದ್ದೆ. ನೋಡಿ ಸೈನ್ ಹಾಕೊಟ್ಟು ಅದೇ ಓದ್ಲು ಅಂತ ಹೇಳಿ. ಏನು ಯಾತ ಐತೆ ಅಮ್ಮಂಗೆ ಸೈನ್ ಹಾಕೊಟ್ಟವಳೆ. ಅಲ್ಲಿ ಯಾರು ಬದನೆಕಾಯಿನೂ ಇಲ್ಲ. ಮತ್ತೆ ಅಲ್ಲಿ ಏನೈತಿ ಅಂತೇಳಿ ನಿಮ್ಮ ಅಕ್ಕ ಹಿಂಗೆ ಸೈನ್ ಹಾಕಿ ಕೊಟ್ಟೈತೆ. ನೀನು ಇಷ್ಟು ಚೆನ್ನಾಗಿರೋ ಅಂತವಳೇನೆ. ನೀನೇ ಇವಾಗ ನಿಮ್ಮ ಅಕ್ಕಗಿನ್ನ ಚೆನ್ನಾಗಿರೋದಂತಂದರೆ ನೀನೇನೆ. ಇವಾಗ ನಿಮ್ಮ ಅಕ್ಕನ ಜೀವನ ಹೆಂಗಾಯ್ತು ಗೊತ್ತಾ? ಅಯ್ಯೋ, ಹೇಳ್ಬಾರ್ದು ಬಿಡು. ಹೇಳಿದ್ರೆ ನಾನೆಲ್ಲ ತಿಳ್ಕೊಂಡಿದ್ದೀನಿ. ನಮ್ಮ ಅಕ್ಕನ ಜೀವನ ಯಾತ್ರೋದಿಲ್ಲ. ಅವನಿಗೆ ಕಾಲು ಮುರಿದೈತಂತೆ. ಅವನೆಲ್ಲ ಓಡಾಡಲ್ವಂತೆ, ಯಾತು ದುಡಿಯಲ್ವಂತೆ. ಅಯ್ಯೋ, ನಮ್ಮ ಮನೇಲಿ ಇವಾಗ ನೋಡು, ನೀನೇ ಅದೃಷ್ಟವಂತೆ. ನಿಜ, ತುಂಬ ಅದೃಷ್ಟ ಮಾಡಿದ್ಯಾ ನಿನ್ನ ಮನೆಗೆ ಸಿಗೋಕ್ಕೆ. ಮುತ್ತು ಮತ್ತೆ ನನಗೆ ಅನ್ನಿಸ್ತಾ ಇತ್ತಲ್ಲ, ನಾನೇ ಇವಾಗ ಅದೃಷ್ಟವಂತೆ ಅಂತ ಅನ್ನಿಸ್ತಾ ಐತೆ. ಅವಳು ನೋಡಿದ್ರೆ ಅಲ್ಲ ನೋಡು, ಅವಳೇನೆ ಕೊಟ್ಟು ಹೋಗ್ತಾಳೆ. ಅಲ್ಲ, ನಾನು ಇರೋ ಅಂಥವಳೇ ನನಗೆ ಬೇಕು ಅಂತ ಹೇಳ್ತಾ ಇದ್ದೀನಿ. ಏನು ಇಲ್ದ ಅಂಥವಳೇನೆ ಅವಳು ನನಗೆ ಬೇಡ ಅಂತ ಕೊಟ್ಟೋದ್ಲಲ್ಲ. ಅದೇ ನನಗೆ ಸಿಟ್ಟು ಇವಾಗ. ನಾನೇ ಅವಳಿಗಿನ್ನ ಚೆನ್ನಾಗಿರೋದಂದ್ರೆ ಇವಾಗ. ಒಳ್ಳೆ ಮನೆ ಸಿಕ್ಕಿದ್ದೀನಿ. ನಮಗೇನೇನಕ್ಕೂ ಏನು ತೊಂದರೆ ಇಲ್ಲ. ಬಟ್ಟೆ ಆಗಿರ್ಬೋದು, ಯಾವುದಕ್ಕೂ ದುಡ್ಡು ಕಾಸಿನಾಗ ಆಗಿರ್ಬೋದು, ಯಾವುದೂ ತೊಂದರೆ ಇಲ್ಲ. ಬಿಡಿ, ಅದಕ್ಕೆ ನಿಮ್ದು ಅದೃಷ್ಟ. ನೀವು ಇವತ್ತು ಅದೃಷ್ಟ ಮಾಡಿದ್ದೀರಾ ನಮ್ಮ ಮನೆಗೆ ಬರ್ಬೇಕಂತಂದರೆ. ನಮ್ಮ ಅಣ್ಣ, ನಾನು, ನಿಮ್ಮನ್ನೆಲ್ಲನೂ, ನಮ್ಮ ಅಪ್ಪನೂ ದುಡಿತಾರೆ, ನಾನು ದುಡಿತೀನಿ, ನಮ್ಮ ಅಣ್ಣನೂ ದುಡಿತಾರೆ, ನಮ್ಮ ಅಮ್ಮ, ಎಲ್ಲರೂ ಇವಾಗ ನೀವು ಅಂಗಡಿ ಮಾಡ್ತೀರಾ. ಎಲ್ಲರೂ ಹೊಂದಾಣಿಕೆಯಿಂದ ನಮ್ಮ ಮನೇಲಿ ದುಡಿದ್ರೆ ಎಷ್ಟು ದುಡಿಬೋದು. ಸಖತ್ತಾಗೆ ದುಡಿತೀವಿ ಬಿಡ್ರಿ. ನೀವೇನು ಟೆನ್ಷನ್ ತಗೋಬೇಡ್ರಿ. ಆರಾಮಾಗಿರಿ. ನಿಮ್ಮ ಅಪ್ಪ ನಿಮ್ಮ ಅಮ್ಮ ಮಾತಾಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಅದಕ್ಕೆ ಆರಾಮಾಗಿದ್ದು ಬಿಡ್ರಿ. ಅಷ್ಟೇ ಜಶು, ನಾನು ಹಂಗೆ ಅಂದ್ಕೊಂಡಿರೋದು. ನಾನು ಅದಕ್ಕೆ ಮಾತಾಡ್ಸೋದೇ ಬೇಡ ಅಂದ್ಕೊಂಡಿದ್ದೆ. ಇವಳೊಬ್ಳು ಸರಿಯಾಗಿದ್ದಿದ್ರೆ ನಾನು ಸರಿಯಾಗಿ ಬಿಗಿ ಮಾಡಿಸ್ಕೊಂತಿದ್ದೆ. ನಾನು ಬಿಡ್ತಿರ್ಲಿಲ್ಲ. ಅಲ್ಲ ಕಣ, ನಮಗೆ ಬಂದಿರೋದು ಅವ್ರು ನಮಗೆ ಕೊಡಬೇಕಾ ಬೇಡವಾ? ಏಳು ಬಾಂಡ್ ದುಡ್ಡ. ಮಾತೆ ಅದು ಹೆಣ್ಮಕ್ಳು ಅಂತೇಳಿ, ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತೇಳಿ ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿರೋ ಅಂಥದ್ದು ಕೊಡ್ಬೇಕು. ಮತ್ತೆ ಕೊಡಲಿಲ್ಲ ಅಂತಂದರೆ ಅವರೇ ಇಟ್ಕೊಂಡ್ರೆ ಅದೇನು ಸರಿ ಆಗುತ್ತೆ? ಏನು ಮದುವೆ ಮಾಡವ್ರಾ? ಏನು ಖರ್ಚಾಗೈತಾ? ಏನು ಸಾಲ ಮಾಡವ್ರಾ? ಎಂಥದ್ದು ಇಲ್ಲ ತಾನೆ, ಕೊಡ್ಬೇಕು ಮತ್ತೆ. ಸುಮ್ಮನೆ ಯಾಕೆ ಈ ರೀತಿ ಇದು ಮಾಡ್ತಾರೆ? ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಬುದ್ಧಿ ಇಲ್ಲ ತಗ. ಬಿಡಿ, ಅದಕ್ಕೆ ಹೋದ್ರುವಾಗ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಮಾತ್ರ ಬಿಡಲ್ಲ ಕಣ.
ಅವಳು ಕೊಟ್ಟಿರ್ಬೋದು ಸೈನ್ ಹಾಕಿ, ಆದರೆ ನಾನು ಆ ಬ್ಯಾಂಡ್ ಪಟ್ಟು ಅಕ್ಕಮ್ಮವ್ರಿಗೂ ಬಿಡಲ್ಲ. ಅವಳು ಕೊಟ್ಟವಳು, ಅವಳು ಬುದ್ಧಿ ಇಲ್ದಾಳೆ, ಅವಳು ಕೊಟ್ಟವಳೆ. ನಮ್ಮ ಅಕ್ಕ ನಾನು ಕೊಡಲ್ಲ ಬಿಡು, ನಾನು ಕೊಡಲ್ಲ. ಯಾರು ಏನು ಹೇಳಿದ್ರು ಕೊಡಲ್ಲ ನಾನು. ಇಸ್ಕೊಂಬಿ ಸುಮ್ಮನೆ 1 ಲಕ್ಷ ರೂಪಾಯಿ ದುಡ್ಡು ಯಾರು ಬಿಡ್ತಾರೆ ಇವಾಗ? ಏನೋ ನಡುವೆ ಗಿಡುವೆ ಮಾಡಿಸಿಕ್ಕೆಂಬುದ ಏನೋ ಮಾಡ್ತಾಳೆ, ಹೆಂಗ ಆಗುತ್ತೆ ಏನ್ಕ ಅವ್ರಿಗೆ ಕೊಡ್ತಾರೆ? ಅವಳಿಗಂತೂ ಹೆಚ್ಚಾಗೈತೆ, ಕೊಟ್ಟು ಹೋಗಿ ಅವಳೆ. ಬುದ್ಧಿ ಇರೋದಾಗಿದ್ರೆ ಕೊಡ್ತಿರ್ಲಿಲ್ಲ, ಅದಕ್ಕೆ ಬುದ್ಧಿ ಇಲ್ಲ. ಮತ್ತೆ ಬುದ್ಧಿ ಇರೋರಾಗಿದ್ರೆ ಇಬ್ಬರು ಹೋಗಿ ಇವತ್ತು ಕೇಳಿದ್ರೆ ಕೊಡ್ರಿ ಅವ್ರಿಗೆ ಅಂತೇಳಿ ಹೇಳೋರು. ಇಬ್ಬರು ಒಗ್ಗಟ್ಟಾಗಿ ಹೋಗ್ಬೇಕಾಗಿತ್ತು. ಒಗ್ಗಟ್ಟಾಗಿ ಹೋಗೋಣಂದ್ರೆ ಇವಳು ಮನೆ ಮುಂದೆ ಒಪ್ಕೊಂಬಿಲ್ವಲ್ಲ. ಇವಳು ಅಲೆ ಕೊಟ್ಟು ಬಂದ್ಬಿಟ್ಲು ಸೈನ್ ಹಾಕಿ, ನನಗೆ ಗೊತ್ತಿರಲಿಲ್ಲ. ಏನು ಮಾಡೋಣ, ನ್ಯಾಯ ಯಾತ್ರದಿಲ್ಲ. ಅಲ್ಲೇನು ಗಂಡನ ಮನೆಗೆ ಬೇಡ್ಕೊಂಡು ತಿನ್ನಬೇಕು. ನಾನು ಹೋಗಿದ್ನಲ್ಲ, ಅಯ್ಯೋ ಹಂಗಂದ್ರೂ ಇಲ್ಲಿ ದೊಡ್ಡದಾಗಿ ಎಲ್ಲರ ಮುಂದೆ ತೋರಿಸ್ಕೊಂಬಕ್ಕೆ ಬಂದವಳೆ. ಅಯ್ಯೋ ಇವಳು ಸೈನ್ ಹಾಕಿ ಅವ್ರ ಅಮ್ಮಯ್ಯರಿಗೆ ಕೊಟ್ಟೋದ್ಲಂತೆ. ಸ್ವಾತಿ ಅವ್ರ ಅಮ್ಮಯ್ಯರಿಗೆ ಕೊಟ್ಲಂತೆ. ಅವ್ರ ಅಮ್ಮಯ್ಯರಿಗೆ ಎಲ್ಲ ಕೊಟ್ಬಿಟ್ಟವಳೆ ದುಡ್ಡೆಲ್ಲನ. ಅವಳೇನು ಇಕ್ಕೊಂಡಿಲ್ಲ ಎಲ್ಲ ಕೊಟ್ಬಿಟ್ಟವಳೆ ಅಂತೇಳಿ ಊರಾಗೆಲ್ಲ ಮಾತಾಡ್ಬೇಕಲ್ಲ ಅವಳ ಸುದ್ದಿನ. ಎಲ್ಲ ಅವಳ ಸುದ್ದಿ ಮಾತಾಡಬೇಕು. ಏನೋ ಒಂಥರ ಹೊಗಳ್ತಾರೆ ನನ್ನ ಅಂಬತ್ತಕ್ಕನ ಅವಳು ಹಂಗೆ ಮಾಡ್ತಾ ಇದ್ದಾಳೆ. ಹೊಗಳ್ತಾರೆ ನನ್ನ ಹೊಗಳ್ತಾರೆ ಅಂತ ಕೊಟ್ಟಾಗಳು. ಒಗ್ಲಿರ ಏನು ಬರಂಗೈತಪ್ಪ? ದುಡ್ಡು ಮೈನು, ದುಡ್ಡಿನ ಮುಂದೆ ಯಾವುದೂ ಅಲ್ಲ. ಹೌದು, ದುಡ್ಡಿನ ಮುಂದೆ ಯಾವುದೂ ಅಲ್ಲಪ್ಪ. ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಇವಾಗ ಅವ್ರು ಏನೈತೆ ಅಂತ ಕೊಟ್ಟವ್ರೆ, ಈ ಆತ್ರದ್ದು ಇಲ್ವಂತೆ ಬದನೇಕಾಯಿ. ಆತು ಇಲ್ಲ ಅಂತಂದ್ರೆ ಹೆಂಗೆ ತಗೊಂಬಂದು ಕೊಟ್ರು ಅವರು? ಅಯ್ಯೋ ದೇವ್ರೆ, ನನಗೆ ಏನು ಹೇಳ್ಬೇಕ ಏನೋ ಅರ್ಥನೇ ಆಗ್ತಾಯಿಲ್ಲ ನಿಮ್ಮ ಅಕ್ಕನಿಗೆ. ಅದಕ್ಕಿಲ್ಲ ಆಸೆ ಹೋದ್ಲು. ನಾನು ಒಂದೋಟ ನೀರು ಕೊಡಿ ಬಾ ಕಾಪಿ ಕೊಡಿ ಅಂತಲೂ ಕರೀಲಿಲ್ಲ, ಸುಮ್ಮನಾದೆ. ನಾನು ಹೇಳ್ದಂಗೆ ಅವಳು ಕೇಳಲಿಲ್ಲ ಅಂದಮೇಲೆ ನಾನು ಹೆಂಗೆ ಅವಳು ಒಂದು ಲೋಟ ಕಾಪಿನೂ ಕೊಡಲ್ಲ, ನೀರನ್ನು ಕೊಡಲ್ಲ. ಸುಮ್ಮನೆ ಹೋದ್ರು ಹೋಗ್ತಾಳೆ ಬಿಡು ಅಂತ ಸುಮ್ಮನಾದೆ ನಾನು. ಅಂತೀನಿ ನೋಡಿ, ಇನ್ನೂ ಚಂದಕ್ಕೆ ಅಂತೀನಿ ಯಾತೈತಿ ಅಂತ ಹೇಳಿ ನೀನು ಕೊಟ್ಟು ಬಂದಿದ್ಯಾ ಅಂತ ಹೇಳ್ತೀನಿ. ಏನಂಗೆ ಒಟ್ಕೊಂಡಿರ ಅಂತ ಮದುವೆ ಆಗಿದ್ಯಾ ನೋಡು ಕಮ್ಮನನ್ನು ಅಂತ ಹೇಳ್ತೀನಿ. ನನ್ನ ಮಗನ ಮದುವೆ ಆಗಿ ಕಾಲು ಮುಟ್ಕೊಂಡ ದುಡಿಯಾರಿಲ್ಲ ಏನಿಲ್ಲ ಅಂತ ಅದ್ರಾಗ ಕೊಟ್ಟೋಗಿ ಅವಳಲ್ಲ. ಅಲ್ಲ ಊರಾಗ ಯಾರಿಗಾನ ಹೇಳಾಗಪ್ಪ ಒಪ್ತಾರ ಹೆಂಗಂತ? ಗಂಡು ಕಾಲು ಮುರ್ಕಣವನೇ ದುಡಿಯಾರಿಲ್ಲ ಏನಿಲ್ಲ, ಇವಳು ಗಾರ್ಮೆಂಟ್ಸ್ಗೆ ಹೋಗ್ಬೇಕು. ಅತ್ತೆ ತಗ ಅಯ್ಯೋ ಎಷ್ಟು ಕಾಟ ಅಂತ ನನಗೆ ಗೊತ್ತೈತಿ ಇವ್ರ ಮನೆಗೆ ಏನು ಅಂತ. ಅಯ್ಯಪ್ಪ ಇರೋಕ್ಕಾಗಲ್ಲ. ನಾನಿವ ನೆಮ್ಮದಿಯಾಗಿರೋದಂದ್ರೆ ನಾನೇನೆ. ನಾವು ಚೆನ್ನಾಗಿ ನೋಡ್ಕೊಂತೀವಿ ಹೇಳು. ಯಾರು ಹೆಣ್ಮಕ್ಳಿಲ್ಲ ಏನಿಲ್ಲ, ನಮಗೇನು 2 ಗಂಡು ಮಕ್ಕಳೇನೆ. ನಮ್ಮ ಹುಡುಗಂದು ನಮ್ಮ ಜಶನೊಂದು ಮದುವೆ ಆಗಿಬಿಟ್ರೆ ಯಾವುದೂ ಇರಲ್ಲ. ನಮ್ಮ ನಾನು ಇಷ್ಟರಾಗೆ ಮದುವೆ ಆಗ್ಬಿಡ್ತೀನಿ. ನಾನು ನಮ್ಮ ಅಣ್ಣಯಿಂದ ಆಗಲಿ ಅಂತ ಕಾತ್ಕೊಂಡಿದ್ದೆ. ನಾನು ಇಷ್ಟರಾಗೆ ಮದುವೆ ಆಗ್ಬಿಡ್ತೀನಿ. ಈಗ ಎಲ್ರೂ ಎಷ್ಟು ಪ್ರೀತಿ ಮಾಡ್ತಾರೆ. ನಮ್ಮ ಮಾಮ ಆಗಿರ್ಬೋದು, ನಮ್ಮ ಅತ್ತೆ ಆಗಿರ್ಬೋದು, ನನ್ನ ಗಂಡ ಆಗಿರ್ಬೋದು, ನನ್ನ ಮೈದನ ಆಗಿರ್ಬೋದು, ಎಲ್ಲರೂ ನನ್ನ ಇಷ್ಟಪಡ್ತಾರೆ. ಯಾಕಂದರೆ ಮನೇಲಿ ಹೆಣ್ಮಕ್ಳು ಇಲ್ವಲ್ಲ. ನಾನಿವಾಗ ಒಂಥರ ಈ ಮನೆಗೆ ಒಂಥರ ಏನೋ ಹೆಣ್ಮಗ್ಳು ಥರ, ಹೆಣ್ಮಕ್ಳು ಇಲ್ದಿದ್ದಕ್ಕೆ ನಾನೇ ಒಂಥರ ಇವಾಗ ಈ ಮನೆಗೆಲ್ಲ ನಾನೇ ಅನ್ನಿಸ್ತಾ ಐತೆ, ಎಲ್ಲ ನಾನೇನೆ. ಅದಕ್ಕೆ ಒಂಥರ ನನಗೆ ಇವಾಗ ಮನೇಲಿ ಒಂಥರ ನೆಮ್ಮದಿ, ಅಷ್ಟು ನೆಮ್ಮದಿಯಾಗಿದ್ದೀನಿ. ನಾನೇನು ಯಾವ ತವ್ರ ಮನೇನು ಬಯಸಲ್ಲ, ಏನೂ ಬಯಸಲ್ಲ, ಹಂಗಿದ್ದೀನಿ. ನಿಮ್ಮ ಅಕ್ಕ ನೆನೆಸ್ಕೊಂಡ್ರಪ್ಪ ನನಗೆ ಇದೇನು ನೀನು ವಿಚಿತ್ರ ಹೇಳತ್ಲಾಗೆ. ನಿಮ್ಮ ಅಕ್ಕಗೆ ಯಾಕೆ ಬುದ್ಧಿ ಇಲ್ಲ ಅಂತೀನಿ ನಾನು. ಏನಾದರೂ ಜಮೀನು ಐತಾ ಅಲ್ಲಿ? ಯಾತು ಇಲ್ಲ ಕಣೋ ಜಶು, ಏನೂ ಇಲ್ಲ. ಜಮೀನಿಲ್ಲ, ಯಾವ ಬದನೆಕಾಯಿ ಇಲ್ಲ, ಯಾವ ಆತು ಇಲ್ಲ. ಎಲ್ಲ ಒಂದಿಟ್ಟು ಹಳೆ ಮನೆ. ಯಪ್ಪ ನಮ್ಮ ಮನೆ ಎಷ್ಟು ಚೆನ್ನಾಗೈತೆ ಯಪ್ಪ. ಅವ್ರ ಮನೆಗೆ ಹೋಗೋ ಕುತ್ಕೊಳಕ್ಕೆ ಸರ್ ಬರಲ್ಲ, ನಿಂತ್ಕೊಳಕ್ಕೆ ಸರ್ ಬರಲ್ಲ. ಹಳೇ ಮನೆ. ಅಯ್ಯೋ ನೆಟ್ಟಾಗ ಅಡುಗೆ ಮಾಡಲ್ಲ, ಏನಿಲ್ಲ, ಏನೂ ಇಲ್ಲ ಮನೆಯಲ್ಲಿ. ನೋಡಿದ್ರೆ ಒಂಥರ ಅನಿಸುತ್ತೆ. ಏನು ಮನೇಲಿ ಏನೇನೂ ಇಲ್ಲ. ಪ್ರತಿಯೊಂದು ಏನಾನ ನೋಡು ಎಲ್ಲ ಐಟಮ್ ಖಾಲಿ ಆಗಿರುತ್ತೆ. ಮನೇಲಿ ಒಂದು ಬಾಕ್ಸ್ ಇಲ್ಲ, ಒಂದು ಪಾತ್ರೆ ಸಾಮಾನುಗಳಿಲ್ಲ ಜಾಸ್ತಿನ. ಮನೇಲಿ ಏನೊಂದು ಫ್ರಿಜ್ ಆಗಲಿ, ಟಿ ವಿ ಆಗಲಿ ಏನೂ ಇಲ್ಲ. ಬರೀ ಎಂತೆಂಥವು ಮಂಚ ಅದು ಇದು ತಂದಿಕ್ಕೆ ನಾವೆಲ್ಲ ಕಲರ್ ಹೋಗಿವೆಲ್ಲ ಹಳೇವಂತವು. ಮಂಚ, ಒಂದಿಟ್ಟು ಡೈನಿಂಗ್ ಟೇಬಲ್ಲು ಯಾತತ್ರವೋ ಇದಾವೆ ಅಷ್ಟೇ. ಇದ್ದಿದ್ದು ಯಾತೂ ಇಲ್ಲ, ಯಾತ್ರದ್ದು ಇಲ್ಲ, ಎಲ್ಲ ಹಳೇವಂತವೆಲ್ಲನ. ಅವೆಲ್ಲ ತಂದಿದ್ದನ್ನ ಏನೋ ಬರೀ ಹಳೇವು. ಯಾತ್ರ ನಮ್ಮನೆ ಇದ್ದಂಗಿಲ್ಲ ಅಲ್ಲಿ, ಯಾತೂ ಇಲ್ಲ. ನಮ್ಮ ಅಕ್ಕ ಇರೋಗೆ ಯಾತೂ ಇಲ್ಲ. ನಮ್ಮ ಅಕ್ಕ ಸೈನಾಗ ಕೊಟ್ಟು ಹೋಗಿದ್ದಕ್ಕೆ ನನಗೆ ಭಾಳ ಸಿಟ್ಟು ಬಂದೈತೆ. ಅದಕ್ಕೆ ಮುಂದೆನೇ ಹೋದ್ರೂ ನಾನು ಮಾತಾಡಿಸ್ಲಿಲ್ಲ. ಮುಂದೆನೇ ಹೋದ್ಲು, ಅದಕ್ಕೆ ನನಗೆ ಮಾತಾಡ್ಸೋಕೆ ಇಷ್ಟ ಆಗಲಿಲ್ಲ, ನಾನು ಮಾತಾಡಿಸ್ಲಿಲ್ಲ. ಅಲ್ಲ ಅವಳು ಹಿಂಗೆ ಮಾಡಬಾರ್ದು. ನಾವಿಬ್ಬರು ಹೋಗಿ ಕೇಳಿದ್ರೆ ನಮ್ಮ ಅಪ್ಪ ನಮ್ಮಯ್ಯ ಕೊಟ್ಟಾದರೂ ಕೊಡೋರು, ಊರಾಗ ಯಾರಾದರೂ ಹೇಳೋರು. ಬಂದು ಕೇಳ್ತಾ ಇದ್ದಾರಲ್ಲಪ್ಪ 2 ಹೆಣ್ಮಕ್ಳು ಅವ್ರದ್ದು ಕೊಟ್ಟು ಕಳಿಸು ಅಂತ ಹೇಳೋರು. ಅವ್ರು ಹೋಗ್ತಾರೆ, ನಾವು ಮದುವೆ ಆಗಿವ್ರೆ, ಖರ್ಚು ಉಳ್ದೈತೆ, ಯಾವ ಸಾಲ ಆಗಿಲ್ಲ ಏನಿಲ್ಲ, ಖರ್ಚೆಲ್ಲ ಉಳಿಸಿವ್ರೆ. ಇವಾಗ ಎಷ್ಟು ಕಷ್ಟ ಆಗೋದು ನಿನಗೆ, ಸಾಲ ಮಾಡಿಸಿಲ್ಲ ಏನಿಲ್ಲ, ಅವ್ರದ್ದು ನಿನಗೆ ಕೊಡೋಕೆ ಏನಪ್ಪ ಅಂತಂದರೆ ಅಂತೇಳಿ ಹೇಳೋರು. ಆದರೆ ಇವಳು ನಮ್ಮಕ್ಕೆ ಮನೆ ಮಂಡೆ ಕೇಳಲಿಲ್ಲ. ಇವಳು ಸರಿಯಾಗಿ ಹೊಂದ್ಬಿಡೋಣ ಅನ್ನಿಸ್ತಾಯಿತ್ತು. ತಡೆಯಲ್ಲಿ ಕೂಕಣ್ಣವಳು ಅಂತೀನಿ ಸರಿಯಾಗಿ ಹೋಗಿ ಅಂದ್ರೆ ಕೋಟ್ಗಟ್ಟಲೆ ಒಟ್ಕೊಂಡಿರೋ ಅಂತ ನನ್ನ ಮದುವೆ ಆಗಿದ್ದೇನೆ ನೀನು ಅಂತ. ನನಗೆ ಸಿಟ್ಟೆ ಬರ್ತೈತಿ. ಏನು ಮಾತಾಡೋಣಪ್ಪ, ಏನು ನಂಬನಪ್ಪ ಅನಿಸುತ್ತೈತೆ. ಆದ್ರೆ ಏನೋ ಬಿಡತ್ತ ಅಂತ ಸುಮ್ಮನಾಗಿದ್ದೀನಿ. ವಿಲಾಸಿನೇ ಓದ್ಲು, ಒಂದು ಕಾಪಿ ಕುಡಿ ಅಂತ ಅಂಬಲಿಲ್ಲ, ಒಂದಟ ನೀರು ಕುಡಿ ಅಂಬಲಿಲ್ಲ. ಅಲ್ಲೇ ನಮ್ಮ ಅಮ್ಮಗೆ ಬರ್ಕೊಟ್ಟು ಅವಳು ಬಂದರು, ನಮ್ಮ ಅಮ್ಮಗೆ ಕುತ್ಕೊಳ್ಳಮ್ಮ ನಿಂತ್ಕೊಳ್ಳಮ್ಮ ಅಂತ ಒಂದು ಮಾತಂದಿಲ್ಲ. ಆ ಕಡೆಗೆ ಈ ಕಡೆಗೆ ಓಡಾಡಿದ್ಲು. ಕರಿತಾರೇನೋ ಅಂತ ಯಾರೂ ಕರೀಲಿಲ್ಲ. ಅವಳೆ ಬಂದು ಹೆಂಗೆ ಓದ್ಲು ನೋಡ್ರಿ.
ಭಾರಿ ಇದ್ದಾಳೆ ಅವಳು. ನಮ್ಮ ಅಕ್ಕಯ್ಯ ಇಂಥ ಮಾಡಬಾರ್ದು ಯಾರಿಗೇ ಆಗಲಿ. ನಾನು ಹೇಳ್ದಂಗೆ ಕೇಳಿದ್ರೆ ಯಾಕೆ ಕೊಡ್ಬೇಕಾಗಿತ್ತು ತಗೊಂಡೋಗಿ ಸೈನ್ ಹಾಕಿ ಅಮ್ಮನ ಕೈಗೆ. ಅದ್ರಾಗ ಯಾತು ಇಲ್ಲ ಅಂದ್ರೂ ಕೊಡ್ತೀನಿ ಅಂತ ತಾರಾಡ್ತಾಳೆ. ಇರೋ ಅಂತಾರಿನ ನಮ್ಮ ಅಂತಾರೆ ಕೊಡಲ್ಲ, ನಮಗೆ ಬೇಕು ಅಂತೀವಿ. ನೋಡಿ ಯಾತು ಇಲ್ದಾಳೆ, ನಾನು ಕೊಡ್ತೀನಿ, ನಾವು ಅಮ್ಮೇರೇ ತಗೊಂಬ್ಲೇಳು, ಅಮ್ಮೇರೇ ಚೆನ್ನಾಗಿರ್ಲೇಳು ಅಂತಾಳಲ್ಲ. ಎಷ್ಟಿರ್ಬೇಡ ಅವಳಿಗೆ. ನೋಡ್ತಾ ಇರಿ, ನಿನ್ನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಪ್ಪನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.